ಆಷಾಢ ಮಾಸ ಬಂತು ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಅದೇ ರೀತಿ ನಾಳೆಯಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಸಂಖ್ಯೆ ಹರಿದು ಬರುತ್ತೆ. ಈಗಾಗಲೇ ಈ ಬಾರಿ ಸಾಕಷ್ಟು ವಿಶೇಷತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದ ಈ ಬಾರಿ ಸುಮಾರು ಲಕ್ಷಾಂತರ ಭಕ್ತರು ಕೂಡ ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈ ಬಾರಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಯೋಜನೆಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಮೊದಲನೇದಾಗಿ ಇಲ್ಲೂ ಚಾಮುಂಡಿ ಬೆಟ್ಟದ ಮೆಟ್ಲು ಹತ್ತು ಬರುವಂಥವ್ರಿಗೆ ಈ ಬಾರಿ ಒಂದು ವಿಶೇಷತೆ ಅಂತಂದರೆ ಯಾರೂ ಕೂಡ ಸುಸ್ತಾಗಬಾರ್ದು ಅಂತೇಳಿ ಸುಮಾರು ಏನೋ 1001 ಮೆಟ್ಲನ್ನು ಹತ್ತು ಬರ್ತಾರೆ. ಅಂಥವರಿಗೆ ಈ ಬಾರಿ ಏನೋ ವಿಶೇಷವಾದಂತಹ 40 ಗ್ರಾಮ್ ತೂಕದ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೂ ಕೂಡ ಈಗ ಈ ಬಾರಿ ಚಿಂತನೆ ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲೂ ಸರತಿ ಸಾಲಲ್ಲೂ ಕೂಡ ಏನು ಗಂಟೆ ಕೂಡ ಈ ಬಾರಿ ಸಾಕಷ್ಟು ಜನ ನಿಲ್ಕೋತಾರೆ ಕಾರಣಕ್ಕಾಗಿ ಅವರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೂ ಕೂಡ ಈ ಬಾರಿ ನಿರ್ಧಾರವನ್ನು ಮಾಡಲಾಗಿದೆ. 4 ಆಷಾಢ ಶುಕ್ರವಾರ ಮತ್ತು 1 ವರ್ಧಂತಿಯ ದಿನ ಒಟ್ಟು 5 ವಾರಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಲಕ್ಷಾಂತರ ಭಕ್ತರು ಬರ್ತಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ 300 ಮತ್ತು 2,000 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸಂಪೂರ್ಣವಾಗಿ ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಮಳೆ ಬಂದು ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಮೇಲ್ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಶೀಟನ್ನು ಹಾಕಿ ಕವರೆಲ್ಲ ಮಾಡಿರುವಂಥದ್ದು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಸರತಿ ಸಾಲೆ ಬರೋರಿಗೆ ಯಾರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಕೆಳಬೆಟ್ಟದಿಂದಲೂ ಕೂಡ ಬಸ್ನಲ್ಲಿ ಬರ್ತಾರೆ. ಅಂಥವರು ನೇರವಾಗಿ ಚಾಮುಂಡಿ ಬೆಟ್ಟದ ಒಳಗೆ ಹೋಗಬೇಕು, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಬಾರಿ ಕೂಡ ವಿಶೇಷ ಅಂತಂದರೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ 10 ಗಂಟೆವರೆಗೂ ಮಾತ್ರ VIP ಗಳಿಗೆ ದರ್ಶನ ಮಾಡಲಾಗಿದೆ. ಅಂದರೆ ಯಾರಿಗೂ ಕೂಡ ಸರತಿ ಸಾಲಲ್ಲಿ ಗಂಟೆಯಲ್ಲಿ ಇದ್ದಿರ್ತಾರೆ ಅಂತ ತೊಂದರೆ ಆಗಬಾರ್ದು ಅಂತೇಳಿ VIP ಗಳು ಕೂಡ ಈ ಬಾರಿ ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಇಲ್ಲಿ 2,000 ರೂಪಾಯಿಗೆ ಬರುವಂಥವ್ರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡಲಾಗ್ತಾ ಇದೆ. ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಗಾಜಿನ ಬಾಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಾಕಷ್ಟು ವಿಶೇಷಗಳಿಂದ ಈ ಬಾರಿ ಆಷಾಢ ಕೂಡಿರೋ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಬರ್ತಾರ ಕಾರಣಕ್ಕಾಗಿ ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ತೊಂದರೆಗಳಾಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿ ಇರ್ಬೋದು, ನಗರ ಪೊಲೀಸ್ ಆಯುಕ್ತ ಇರ್ಬೋದು, ಜೊತೆಗೆ ಪ್ರಾಧಿಕಾರದ ಕಾರ್ಯದರ್ಶಿ ಇರ್ಬೋದು, ಎಲ್ಲರೂ ಕೂಡ ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಭಕ್ತರು ಶಾಂತ ರೀತಿಯಿಂದ ಬಂದು ದರ್ಶನ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸ ಬಂತು ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಅದೇ ರೀತಿ ನಾಳೆಯಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಸಂಖ್ಯೆ ಹರಿದು ಬರುತ್ತೆ. ಈಗಾಗಲೇ ಈ ಬಾರಿ ಸಾಕಷ್ಟು ವಿಶೇಷತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದ ಈ ಬಾರಿ ಸುಮಾರು ಲಕ್ಷಾಂತರ ಭಕ್ತರು ಕೂಡ ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈ ಬಾರಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಯೋಜನೆಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಮೊದಲನೇದಾಗಿ ಇಲ್ಲೂ ಚಾಮುಂಡಿ ಬೆಟ್ಟದ ಮೆಟ್ಲು ಹತ್ತು ಬರುವಂಥವ್ರಿಗೆ ಈ ಬಾರಿ ಒಂದು ವಿಶೇಷತೆ ಅಂತಂದರೆ ಯಾರೂ ಕೂಡ ಸುಸ್ತಾಗಬಾರ್ದು ಅಂತೇಳಿ ಸುಮಾರು ಏನೋ 1001 ಮೆಟ್ಲನ್ನು ಹತ್ತು ಬರ್ತಾರೆ. ಅಂಥವರಿಗೆ ಈ ಬಾರಿ ಏನೋ ವಿಶೇಷವಾದಂತಹ 40 ಗ್ರಾಮ್ ತೂಕದ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೂ ಕೂಡ ಈಗ ಈ ಬಾರಿ ಚಿಂತನೆ ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲೂ ಸರತಿ ಸಾಲಲ್ಲೂ ಕೂಡ ಏನು ಗಂಟೆ ಕೂಡ ಈ ಬಾರಿ ಸಾಕಷ್ಟು ಜನ ನಿಲ್ಕೋತಾರೆ ಕಾರಣಕ್ಕಾಗಿ ಅವರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೂ ಕೂಡ ಈ ಬಾರಿ ನಿರ್ಧಾರವನ್ನು ಮಾಡಲಾಗಿದೆ. 4 ಆಷಾಢ ಶುಕ್ರವಾರ ಮತ್ತು 1 ವರ್ಧಂತಿಯ ದಿನ ಒಟ್ಟು 5 ವಾರಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಲಕ್ಷಾಂತರ ಭಕ್ತರು ಬರ್ತಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ 300 ಮತ್ತು 2,000 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸಂಪೂರ್ಣವಾಗಿ ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಮಳೆ ಬಂದು ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಮೇಲ್ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಶೀಟನ್ನು ಹಾಕಿ ಕವರೆಲ್ಲ ಮಾಡಿರುವಂಥದ್ದು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಸರತಿ ಸಾಲೆ ಬರೋರಿಗೆ ಯಾರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಕೆಳಬೆಟ್ಟದಿಂದಲೂ ಕೂಡ ಬಸ್ನಲ್ಲಿ ಬರ್ತಾರೆ. ಅಂಥವರು ನೇರವಾಗಿ ಚಾಮುಂಡಿ ಬೆಟ್ಟದ ಒಳಗೆ ಹೋಗಬೇಕು, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಬಾರಿ ಕೂಡ ವಿಶೇಷ ಅಂತಂದರೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ 10 ಗಂಟೆವರೆಗೂ ಮಾತ್ರ VIP ಗಳಿಗೆ ದರ್ಶನ ಮಾಡಲಾಗಿದೆ. ಅಂದರೆ ಯಾರಿಗೂ ಕೂಡ ಸರತಿ ಸಾಲಲ್ಲಿ ಗಂಟೆಯಲ್ಲಿ ಇದ್ದಿರ್ತಾರೆ ಅಂತ ತೊಂದರೆ ಆಗಬಾರ್ದು ಅಂತೇಳಿ VIP ಗಳು ಕೂಡ ಈ ಬಾರಿ ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಇಲ್ಲಿ 2,000 ರೂಪಾಯಿಗೆ ಬರುವಂಥವ್ರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡಲಾಗ್ತಾ ಇದೆ. ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಗಾಜಿನ ಬಾಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಾಕಷ್ಟು ವಿಶೇಷಗಳಿಂದ ಈ ಬಾರಿ ಆಷಾಢ ಕೂಡಿರೋ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಬರ್ತಾರ ಕಾರಣಕ್ಕಾಗಿ ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ತೊಂದರೆಗಳಾಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿ ಇರ್ಬೋದು, ನಗರ ಪೊಲೀಸ್ ಆಯುಕ್ತ ಇರ್ಬೋದು, ಜೊತೆಗೆ ಪ್ರಾಧಿಕಾರದ ಕಾರ್ಯದರ್ಶಿ ಇರ್ಬೋದು, ಎಲ್ಲರೂ ಕೂಡ
ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಭಕ್ತರು ಶಾಂತ ರೀತಿಯಲ್ಲಿ ಬಂದು ದರ್ಶನ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢ ಮಾಸ ಬಂತು ಅಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಅದೇ ರೀತಿ ನಾಳೆಯಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಸಂಖ್ಯೆ ಹರಿದು ಬರುತ್ತೆ. ಈಗಾಗಲೇ ಈ ಬಾರಿ ಸಾಕಷ್ಟು ವಿಶೇಷತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದ ಈ ಬಾರಿ ಸುಮಾರು ಲಕ್ಷಾಂತರ ಭಕ್ತರು ಕೂಡ ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈ ಬಾರಿ ಪ್ರಾಧಿಕಾರದ ವತಿಯಿಂದ ವಿಶೇಷವಾದಂತಹ ಯೋಜನೆಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಮೊದಲನೇದಾಗಿ ಇಲ್ಲೂ ಚಾಮುಂಡಿ ಬೆಟ್ಟದ ಮೆಟ್ಲು ಹತ್ತು ಬರುವಂಥವ್ರಿಗೆ ಈ ಬಾರಿ ಒಂದು ವಿಶೇಷತೆ ಅಂತಂದರೆ ಯಾರೂ ಕೂಡ ಸುಸ್ತಾಗಬಾರ್ದು ಅಂತೇಳಿ ಸುಮಾರು ಏನೋ 1001 ಮೆಟ್ಲನ್ನು ಹತ್ತು ಬರ್ತಾರೆ. ಅಂಥವರಿಗೆ ಈ ಬಾರಿ ಏನೋ ವಿಶೇಷವಾದಂತಹ 40 ಗ್ರಾಮ್ ತೂಕದ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋದಕ್ಕೂ ಕೂಡ ಈಗ ಈ ಬಾರಿ ಚಿಂತನೆ ಮಾಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲೂ ಸರತಿ ಸಾಲಲ್ಲೂ ಕೂಡ ಏನು ಗಂಟೆ ಕೂಡ ಈ ಬಾರಿ ಸಾಕಷ್ಟು ಜನ ನಿಲ್ಕೋತಾರೆ ಕಾರಣಕ್ಕಾಗಿ ಅವರಿಗೂ ಕೂಡ ಬಾದಾಮಿ ಹಾಲನ್ನು ಕೊಡೋದಕ್ಕೂ ಕೂಡ ಈ ಬಾರಿ ನಿರ್ಧಾರವನ್ನು ಮಾಡಲಾಗಿದೆ. 4 ಆಷಾಢ ಶುಕ್ರವಾರ ಮತ್ತು 1 ವರ್ಧಂತಿಯ ದಿನ, ಒಟ್ಟು 5 ವಾರಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಲಕ್ಷಾಂತರ ಭಕ್ತರು ಬರ್ತಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಬ್ಯಾರಿಕೇಡ್ನ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ 300 ಮತ್ತು 2,000 ರೂಪಾಯಿ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಸಂಪೂರ್ಣವಾಗಿ ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಒಂದು ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ಮಳೆ ಬಂದು ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಮೇಲ್ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಶೀಟನ್ನು ಹಾಕಿ ಕವರೆಲ್ಲ ಮಾಡಿರುವಂಥದ್ದು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಸರತಿ ಸಾಲೆ ಬರೋರಿಗೆ ಯಾರೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಏನು ಕೆಳಬೆಟ್ಟದಿಂದಲೂ ಕೂಡ ಬಸ್ನಲ್ಲಿ ಬರ್ತಾರೆ ಅಂಥವರು ನೇರವಾಗಿ ಚಾಮುಂಡಿ ಬೆಟ್ಟದ ಒಳಗೆ ಹೋಗಬೇಕು, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತೇಳಿ ವಿಶೇಷವಾದಂತಹ ಸರತಿ ಸಾಲನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಬಾರಿ ಕೂಡ ವಿಶೇಷ ಅಂತಂದರೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ 10 ಗಂಟೆವರೆಗೂ ಮಾತ್ರ VIP ಗಳಿಗೆ ದರ್ಶನ ಮಾಡಲಾಗಿದೆ. ಅಂದರೆ ಯಾರಿಗೂ ಕೂಡ ಸರತಿ ಸಾಲಲ್ಲಿ ಗಂಟೆಯಲ್ಲಿ ಇದ್ದಿರ್ತಾರೆ ಅಂತ ತೊಂದರೆ ಆಗಬಾರ್ದು ಅಂತೇಳಿ VIP ಗಳು ಕೂಡ ಈ ಬಾರಿ ಬೆಳಿಗ್ಗೆ 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಇಲ್ಲಿ 2,000 ರೂಪಾಯಿಗೆ ಬರುವಂಥವ್ರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡಲಾಗ್ತಾ ಇದೆ. ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಗಾಜಿನ ಬಾಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಾಕಷ್ಟು ವಿಶೇಷಗಳಿಂದ ಈ ಬಾರಿ ಆಷಾಢ ಕೂಡಿರೋ ಕಾರಣಕ್ಕಾಗಿ ಲಕ್ಷಾಂತರ ಭಕ್ತರು ಬರ್ತಿರೋ ಕಾರಣಕ್ಕಾಗಿ ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ತೊಂದರೆಗಳಾಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿ ಇರ್ಬೋದು, ನಗರ ಪೊಲೀಸ್ ಆಯುಕ್ತ ಇರ್ಬೋದು, ಜೊತೆಗೆ ಪ್ರಾಧಿಕಾರದ ಕಾರ್ಯದರ್ಶಿ ಇರ್ಬೋದು, ಎಲ್ಲರೂ ಕೂಡ ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಭಕ್ತರು ಶಾಂತ ರೀತಿಯಲ್ಲಿ ಬಂದು ದರ್ಶನ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಲ್, ಕನ್ನಡ, ಚಾಮುಂಡಿ ಬೆಟ್ಟ.